ಬಾಯ್ ಬಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ ಜೊತೆಗೆ ಇವತ್ತು ಷಷ್ಠಿ. ಸೊ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಬೆಳಗ್ಗೆ ಸ್ವಲ್ಪ ಬೇರೆ ಏನೋ ಕೆಲಸ ಬಂದುಬಿಡ್ತು. ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡ್ವಿ. ಸೊ ಮುಗಿಸ್ಕೊಂಡು ಈಗ ತಾನೇ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟರು. ಈಗ ಬೇಗ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಿದೆ, ಅದು ಹೋಗಿ ಮುಗಿಸ್ಕೊಂಬಂದ್ಬಿಟ್ಟು ಸಂಜೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಷಷ್ಠಿ ಆಗಿರೋದ್ರಿಂದ ಬೆಳಿಗ್ಗೆ ನಾಷ್ಟಕ್ಕೆ ನಮ್ಮ ಮನೆಯವರು ಒಬ್ಬರಿಗೆ. ಸೊ ಇವತ್ತು ನಾನು ಷಷ್ಠಿ ಆಗಿರೋದ್ರಿಂದ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ರೈಸ್ ಇದೆ ಏನು ತಿನ್ನಂಗಿಲ್ಲ. ಸೊ ಹಾಗಾಗಿ ಗಂಜಿ ಮಾಡ್ಕೊಂಡಿದ್ದೆ, ಅದನ್ನು ಮಾತ್ರ ಕುಡಿದೆ. ನಮ್ಮ ಮನೆಯವ್ರಿಗೆ ರೈಸ್ ಮಾಡಿಬಿಟ್ಟು ಗೊಜ್ಜಿಸ್ಕೊಟ್ಟಿದ್ದೆ. ಸಾಂಬಾರು ಏನಾದರೂ ಮಾಡ್ತೀನಿ ಅಂದೆ, ಅವ್ರು ಬೇಡ ಅಂದರು. ಚಪಾತಿನ ಟೊಮೆಟೊ ಗೊಜ್ಜು ಮಾಡ್ಕೊಡ್ತೀನಿ ಅಂದೆ, ಅದು ಬೇಡ ಅಂತಂದರು. ಸರಿ ಅಂದ್ಕೊಂಡು ಗೊಜ್ಜಿಸ್ಬಿಡು ತಿನ್ಕೊಂಡು ಹೋಗ್ತೀನಿ, ತುಂಬ ದಿನ ಆಯಿತು, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂದರು. ಅದನ್ನೇ ಇಸ್ಕೊಟ್ಟೆ. ಸೊ ಅದಕ್ಕೆ ತಾನೇ ತಿನ್ಕೊಂಡು ಕೆಲಸ ಕೊಟ್ಟರು. ಇನ್ನು 1.5 hour ಅನಿಸುತ್ತೆ ನಮ್ಮ ಮನೆಯವ್ರ ಕೆಲಸ, ಅಷ್ಟೇ ಬಂದುಬಿಡ್ತಾರೆ ಅವರು. ಬರೋಷ್ಟರಲ್ಲಿ ಬೇಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕಿದೆ, ಅಲ್ಲಿ ಹೋಗಿ ಬಂದುಬಿಡಬೇಕು. ಸೊ ಬನ್ನಿ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಬಂದಿದ್ದೆ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಬೇಡ ಅಂದ್ಕೊಂಡು. ಸೊ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಎಲ್ಲ ಕ್ಲೀನ್ ಆದಂಗೆ. ಸೊ ಇವತ್ತು ಅಂತ ಏನೋ ಪಾತ್ರೆನೂ ಇದ್ದಿಲ್ಲ, ಕಿಚನ್ನು ಏನೋ ನೈಟ್ ತಾನೇ ಕ್ಲೀನ್ ಮಾಡಿದ್ದೆ. ಅಲ್ಲಿಗೂ ಮತ್ತೆ ಇನ್ನೊಂದು ಸತಿ ಮಾಡ್ಕೊಳ್ತೇನೆ, ಯಾಕಂದರೆ ನೆನೆ ನಾನ್ ವೆಜ್ ಮಾಡಿದ್ನಲ್ಲ ಅದಕ್ಕೋಸ್ಕರ. ಸೊ ಇನ್ನೊಂದು ಸತಿ ಟೈಲ್ಸು ಸ್ಟವೆಲ್ಲ ಒರೆಸ್ಕೊಂಡು ಒಂದು 2-3 ಸತಿ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಸೊ ಹಾಗೆ ಮಾಡಿಕೊಂಡ್ರೆ ಸೊ ಕಿಚನ್ ಕ್ಲೀನ್ ಆಗೋಗುತ್ತೆ. ಆಮೇಲೆ ಪಾತ್ರೆ ಕೂಡ ಅಷ್ಟು ಜಾಸ್ತಿ ಇದ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ಮಾಡ್ತಾನೆ ನಾನು ನಾಷ್ಟದ್ದು ಅದಾಗಿದ ತಕ್ಷಣ ಹಾಗೆ ತೊಳ್ಕೊಂಬಿಡ್ತೀನಿ. ಸೊ ಹಾಗಾಗಿ ಅಷ್ಟು ಪಾತ್ರೆಗಳಿರಲಿಲ್ಲ. ಸೊ ಒಂದು ಸ್ವಲ್ಪನೇ ಇತ್ತು, ಅದನ್ನು ಎಲ್ಲ ತೊಳ್ಕೊಂಡು ಗ್ಯಾಸು ಸ್ಟವೆಲ್ಲ ಒರೆಸ್ಕೊಳ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಷಷ್ಠಿ ಫ್ರೆಂಡ್ಸ್, ಇವತ್ತು ಷಷ್ಠಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡೆ, ಆಗಿಲ್ಲ. ಸೊ ಯಾವತ್ತು ನಾನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತೀನೋ ಆವತ್ತು ಬೆಳಗ್ಗೆನೇ ಆಗೋಲ್ಲ. ಯಾವತ್ತು ಏನೋ ಪ್ಲ್ಯಾನ್ಸ್ ಇಲ್ದಿರ ಎದ್ದೊಳ್ತೀನೋ ಆವತ್ತು ಬೆಳಗ್ಗೆನೇ ಆಗೋಗುತ್ತೆ. ಸೊ ಸೋಮವಾರದಿಂದ ಶುಕ್ರವಾರ, ಭಾನುವಾರ ಇನ್ಕ್ಲೂಡೆಡ್, ಇವೆಲ್ಲ ದಿನವೂ ಬೆಳಗ್ಗೆನೇ ಪೂಜೆ ಆಗುತ್ತೆ. ಆದರೆ ಶನಿವಾರ ಮಾತ್ರ ಲೇಟ್ ಆಗ್ತಾಯಿದೆ 2 ವಾರದಿಂದ. ನೋಡೋಣ ಈ ವೀಕ್ ನೋಡ್ತೀನಿ ಹೆಂಗಾಗುತ್ತೆ ಏನು ಕತೆ ಅಂತ ಅಂದ್ಕೊಂಡು ನೋಡೋಣ. ಸೊ ಫೈನಲಿ ಸ್ಟವೆಲ್ಲ ಕ್ಲೀನ್ ಮಾಡಿದಾದಮೇಲೆ ಈಗ ಪಾತ್ರೆ ತೊಳೆಯೋಕ್ಕೆ ಹೋಗಿದ್ದೀನಿ. ನಲ್ಲಿಯಲ್ಲಿ ಯಾಕೋ ನೀರು ಸಣ್ಣ ಹೋಗಿದೆ ಫ್ರೆಂಡ್ಸ್, ಅದೆಲ್ಲ ಫುಲ್ಲು ಓಪನ್ ಮಾಡಿ ನೋಡಿದೆ, ಆದರೂ ಯಾಕೆ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ. ನೋಡಬೇಕು ಏನು ಮಾಡೋದು ಅಂದ್ಕೊಂಡು. ಸೊ ಆದಷ್ಟು ಬೇಗ ಅದನ್ನು ಒಂದು ರಿಪೇರ್ ಮಾಡಿಸ್ಬೇಕು. ಮತ್ತು ಇವತ್ತು ಹೊರಗಡೆ ಹೋಗೋದು ಒಂದು ಸ್ವಲ್ಪ ಕೆಲಸ ಇದೆ. ಸೊ ಹೊರಗಡೆದು ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರಬೇಕು. ಈಗ ಸ್ಟವ್ ಮೇಲೆಲ್ಲ ಹಾಕೋದು ಸ್ಟ್ಯಾಂಡ್ ಇತ್ತಲ್ಲ, ಸೊ ಅದನ್ನು ಎಲ್ಲ ತೊಳ್ಕೊಂಡು, ಸೊ ಪಾತ್ರೆಗಳೆಲ್ಲ ತೊಳೆದಿದ್ದಾದಮೇಲೆ ಹಾಗೆ ಸಿಂಕ್ ಹತ್ರ ಇರೋ ಟೈಲ್ಸು ಅದನ್ನು ಕೂಡ ಎಲ್ಲ ತೊಳ್ಕೊಳ್ತೇನೆ. ಸೊ ಡೀಪ್ ಕ್ಲೀನ್ ಮಾಡಬೇಕಂತ ಇವತ್ತು ಯಾವುದೇ ರೀತಿ ನಾನ್ ವೆಜ್ ಇಲ್ಲ, ಏನಿಲ್ಲ. ಸೊ ಇವತ್ತು ಷಷ್ಠಿ ಅನ್ನೋದು ಬಂದು ಕ್ಯಾಲೆಂಡ್ರಲ್ಲಿ ಕೊಟ್ಟಿರೋ ಡೇಟು ಫ್ರೆಂಡ್ಸ್. ನನಗೆ ನನ್ನ ಫ್ರೆಂಡ್ ಅವರಪ್ಪ ಅವ್ರು ಬಂದುಬಿಟ್ಟು ಪುರೋಹಿತರು. ಸೊ ಅವ್ರು ಕೊಟ್ಟಿದ್ದ ಡೇಟ್ ಬಂದ್ಬಿಟ್ಟು 19ನೇ ತಾರೀಕು. ನಾನು ನೋಡೇ ಇಲ್ಲ ಅದನ್ನು. ಸೊ ಕ್ಯಾಲೆಂಡ್ರಲ್ಲಿ ಲಾಸ್ಟ್ ಟೈಮ್ ಇದ್ದಿದ್ದು ಸೇಮ್ ಇತ್ತು. ನಾನು ಈ ಸಲಿನೂ ಸೇಮ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಒಂದಿನ ಹಿಂದೆ ಮುಂದೆ ಇದೆ. ಬಟ್ ಅವ್ರು ಹೇಳಿದರು ನನಗೆ ಹಿಂದೆ ಮುಂದೆ ಇರುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನೋಡೋಣ. ದೇವ್ರ ಮೇಲೆ ಹಾಕಿ ಇವತ್ತು ಪೂಜೆ ಮಾಡ್ಕೊಬರ್ತೀನಿ. ಈಗ ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿದೆ. ಸೊ ಈಗೆಲ್ಲ ಕ್ಲೀನ್ ಮಾಡಿ ನಾನು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸಿ ಈಗ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂದರೆ ರೆಂಟ್ ಕೊಟ್ಟು ಬರಬೇಕು ಫ್ರೆಂಡ್ಸ್. ಕರೆಕ್ಟ್ ಟೈಮಿಗೆ ರೆಡಿ ಆಗಿರುತ್ತೆ. ಅಲ್ಲಿಗೂ ಹೋಗೋದಕ್ಕೆ ಟೈಮ್ ಇಲ್ದಿರೋ ಒಂದು 2-3 ದಿನ ಎಕ್ಸ್ಟ್ರಾನೇ ಆಗುತ್ತೆ. ಸೊ ಬನ್ನಿ ಈಗ ಹಿಂಗಾದರೂ ಹೋಗಿ ಕೊಟ್ಟು ಬರೋಣ. ಫೈನಲಿ ಓನರ್ ಅವ್ರ ಮನೆ ಹತ್ರ ಬಂದಿದ್ದೀನಿ. ಈಗ ರೆಂಟ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ. ರೆಂಟ್ ಕೊಟ್ಟು ಹೊರಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಬಿಸಿಲು ಅಷ್ಟೊಂದಿಲ್ಲ, ಒಂದು ಸ್ವಲ್ಪ ಇದೆ. ಸೊ ಈಗ ಹೊರಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಫ್ರೆಂಡು ಹಾಲು ತಂದಿದ್ರು ಅವ್ರ ಫ್ರೆಂಡ್ಸ್. ಅದೇ ಟೈಮಲ್ಲಿ ಓನರ್ ಅಂಕಲು ಮತ್ತು ಆಂಟಿ ಬಂದಿದ್ದರು. ಅವ್ರಿಗೂ ಒಂದು ಸ್ವಲ್ಪ ಹಾಲು ಕೊಟ್ಟಿದ್ದೆ. ಸೊ ಹಾಲಿನ ಡಬ್ಬ ಹಾಗೆ ಕೊಟ್ಟರು. ರೆಂಟ್ ಕೊಡೋಕೆ ಹೋಗಿದ್ನಲ್ಲ, ಅದ್ರ ಜೊತೆ ಫ್ರೂಟ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ್ಯಪಲ್ ಆ್ಯಂಡ್ ಬನಾನಾ ಕೊಟ್ಟಿದ್ದಾರೆ. ಸೊ ಬೇಡ ಅಂತಂದೆ, ಇರಲಿ ಪರವಾಗಿಲ್ಲ ತೊಗೊಂಡೋಗು ಅಂತ ಕೊಟ್ಟರು. ಸೊ ಈಗ ತೊಗೊಂಡು ಹೊರಡ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಗಾಡಿ ಇಲ್ಲ, ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಅಂದ್ಕೊಂಡೆ, ಬಟ್ ಅವ್ರು ಬಂದಿಲ್ಲ. ಹೊರಡೋಣ. ಥರ ಯಾಕೋ ಕ್ಲೈಮೇಟ್ ತುಂಬ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಮೋಡ ಎಲ್ಲ. ತೆಗಿನ ಮರ ಹೋಗಿದೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಾಲು ಬೇಕು. ಸೊ ಅದಕ್ಕೆ ಹಾಲು ತೊಗೊಳೋದಕ್ಕೆ ಅಂಗಡಿಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ನಮ್ಮ ಮನೆಯವ್ರು ಬಂದಿದ್ದರು. ಸೊ ಮಾವಿನ ಹಣ್ಣು ಕೊಟ್ಟು ಮತ್ತು ನನಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಗಾಡಿ ಬೇಕಲ್ಲ, ಗಾಡಿನೂ ಕೊಟ್ಟು ಮತ್ತು ಅವ್ರು ಹೊರಡ್ರು. ಸೊ ನೋಡಿ ಮಾವಿನ ಹಣ್ಣು ಚೆನ್ನಾಗಿದೆಯಂತೆ, ತಂದು ಕೊಟ್ಟಿದ್ದಾರೆ. ಬಟ್ ಇವಾಗ ತಿನ್ನಲ್ಲ.
ಆಗಲೇ ನಮ್ಮ ಮನೆಯವ್ರು ಬಂದು ನನಗೆ ಗಾಡಿ ಕೊಟ್ಟು ಹೋದರು. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂದೆ. ಇದಕ್ಕೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಬಂದು ಷಷ್ಠಿ ಬೇರೆ, ನಾಗರಕಲ್ಲಕ್ಕೆ ಪೂಜೆ ಮಾಡೋದಕ್ಕೆ ಹೋಗಬೇಕು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ ಬೇರೆ ಫೋನ್ ತೆಗಿತಾ ಇಲ್ಲ, ಏನಾದರೂ ಸಜೆಷನ್ ಕೊಡ್ತಾಳೆ ಅವಳು ಅಂತ ಅಂದ್ಕೊಂಡು. ಸೊ ಸಿಕ್ಕಾಪಟ್ಟೆ ಮಳೆ, ಹೋಗೋದಾ ಬೇಡವಾ, ಹೋಗಬೇಕು ಅಂತಲೇ ಇದೆ, ಬಟ್ ಮಳೆ ನಿಲ್ತಾ ಇಲ್ಲ, ಹೆಂಗೆ ಹೋಗಲಿ ಅಂತ ತಲೆ ಕೆಟ್ಟೋಗ್ತಾಯಿದೆ ಫ್ರೆಂಡ್ಸ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪೂಜೆ ಐಟಮ್ಸು ಹಾಲೆಲ್ಲ ತಂದು ಇಟ್ಕೊಂಡು ಬಿಟ್ಟಿದ್ದೀನಿ ನಾನು ಅಭಿಷೇಕಕ್ಕೆ. ಸೊ ಈಗ ನೋಡಿದ್ರೆ ಮಳೆ ಹಿಂಗೆ ಸ್ಟಾರ್ಟ್ ಆಗೋಗಿದೆ. 4:45 ಆಯಿತು ಫ್ರೆಂಡ್ಸ್. ಇನ್ನು 1 hour ಇದೆ, 1 hour ಹೊರಡಬೇಕು. ಸೊ ನೋಡೋಣ, ಅಷ್ಟರಲ್ಲಿ ಏನಾದರೂ ಮಳೆ ನಿಲ್ಲುತ್ತಾ ಇಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿ ಏನಾದರೂ ಹೇಳ್ತಾಳೆ ಏನು ಕತೆ ಅಂತ ನೋಡಿಕೊಂಡು ನೋಡೋಣ ಬನ್ನಿ. ಯಾಕೋ ಇವತ್ತು ನನ್ನ ಟೈಮೇ ಸರಿ ಇಲ್ಲ. ಸೊ ಇವತ್ತು ನಾಗರಕಲ್ಲಕ್ಕೆ ಪೂಜೆ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಬರೆದಿದೆಯೋ ಇಲ್ವೋ ನನ್ನ ಹಣೆಯಲ್ಲಿ ಗೊತ್ತಿಲ್ಲ. ಸೊ ನನ್ನ ಹಣೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಬರೆದಿದ್ರೆ ಅಸಲು ಮಳೆ ನಿಲ್ಲುತ್ತೆ, ಹೋಗ್ತೀನಿ. ಸೊ ನೋಡೋಣ ಏನು ಮಾಡೋದು ಅಂತ ಬನ್ನಿ. ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಜೋರಾಗೋಯ್ತು ಮಳೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ದೇವಸ್ಥಾನಕ್ಕೆ ಯಾಕೋ ಹೋಗೋ ಡೌಟೇ ಅನಿಸ್ತಾ ಇದೆ ಇವತ್ತು. ಸೊ ನೋಡೋಣ, ಇನ್ನೂ ಒಂದು ಅರ್ಧ ಅವರ್ ಟೈಮ್ ಇದೆ, ನೋಡೋಣ ಬನ್ನಿ. ತುಂಬ ಜೋರಾಗಿ ಬೀಳ್ತಾ ಇದೆ ಫ್ರೆಂಡ್ಸ್ ಮಳೆ. ಈಗಲೇ ಬರಬೇಕಾ ಮಳೆ? ಫ್ರೆಂಡ್ಸ್ ಈಗ ಟೈಮ್ ಬಂದು 5:45 ಆಯಿತು. ಫೈನಲಿ ಪೂಜೆ ಆಗಿದೆ ಮನೇಲಿ. ಈಗ ಬನ್ನಿ ದೇವಸ್ಥಾನಕ್ಕೆ ಹೊರಡೋಣ. ಫ್ರೆಂಡ್ಸ್ ಇಲ್ಲಿ ಇದರಲ್ಲಿ ಪೂಜೆ ಸಾಮಾನು ಇದೆ, ಇದರಲ್ಲಿ ನೀರಿದೆ. ಸೊ ಹಾಲ್ಕೆನಲ್ಲಿ ನೀರು ತೊಗೊಂಡಿದ್ದೀನಿ. ಈ ಸತಿ ಟ್ರೈಪಾಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ವೀಡಿಯೋ ಮಾಡೋಣ ಅಂತ. ನೋಡೋಣ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಏನು ಅನ್ನೋದ್ರ ಮೇಲೆ ವೀಡಿಯೋ ಮಾಡ್ತೀನಿ, ಬನ್ನಿ ಹೊರಡೋಣ. ಸೊ ಫ್ರೆಂಡ್ಸ್ ಈಗ ನಾಗರಕಲ್ಲ ಹತ್ರ ಹೋಗಿ ಫಸ್ಟು ಅಲ್ಲಿರೋದೆಲ್ಲ ಕಸ ಎಲ್ಲ ತೊಗೊಂಡೆ. ಏನೋ ಮರ್ತಿದ್ದೀನಿ ಅಂತ ಅಂದ್ಕೊಂಡು ಅಲ್ಲಿಗೂ ಬಟ್ಟೆ ತೊಗೊಂಡೋಗೋದು ಮರ್ತೋಗಿದ್ದೆ ಫ್ರೆಂಡ್ಸ್. ಕೈ ಒರೆಸ್ಕೊಳ್ಳೋಕ್ಕಲ್ಲ, ಬಟ್ಟೆ ತೊಗೊಳೋದು ಮರ್ತೋಗಿದ್ದೆ. ಸರಿ ಏನು ಮಾಡೋಕ್ಕಾಗಲ್ಲ, ಏನು ಮರ್ತಿದ್ದೀನಿ ಅಂತ ಅಂದ್ಕೊಂಡು ಹಾಗೆ ಮಾಡ್ಕೊಳ್ತಾ ಇದ್ದೆ. ಸೊ ಫೈನಲಿ ದೇವ್ರನ್ನೆಲ್ಲ ತೊಳ್ಕೊಂಡು ಈಗ ಸೊ ಹಾಲ್ತಿದ್ದೀನಲ್ಲ ಫ್ರೆಂಡ್ಸ್, ಫಸ್ಟೇ ಅಭಿಷೇಕ ಮಾಡಬೇಕಂತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಹಾಲಿನ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗಂತೂ ಇಲ್ಲಿ ಹೋಗ್ಬಿಟ್ರೆ ಮನೆಗೆ ಎಷ್ಟು ನೆಮ್ಮದಿನೋ, ನನಗೆ ಅಷ್ಟು ನೆಮ್ಮದಿಯಾಗಿರ್ತೀನಿ ನಾನು ಇಲ್ಲಿ ಹೋಗ್ಬಿಟ್ರೆ. ಬಟ್ ಅಂತ ಏನು ತಲೆನೋವು ಇಲ್ಲ, ನನಗೆ ನೆಮ್ಮದಿಯಾಗೇ ಇದ್ದೀನಿ. ಬಟ್ ಇದು ಒಂಥರ ನನಗೆ ಅಂದರೆ ಈ ದೇವಸ್ಥಾನಕ್ಕೆ ಬರ್ಬೇಕನ್ನೋ ಒಂಥರ ಖುಷಿ ಫ್ರೆಂಡ್ಸ್ ನನಗೆ. ಸೊ ನನ್ನ ಫ್ರೆಂಡ್ ಹೆಂಗೂ ಹೋಗಿ ಪೂಜೆ ಮಾಡು ಅಂತಂದಿದ್ರು, ಷಷ್ಠಿಯಲ್ಲಿ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು, ಮೇಯ್ನಾಗಿ ನಮ್ಮ ಮನೆಯವ್ರಿಗೆ. ಸೊ ಅವ್ರು ಚೆನ್ನಾಗಿದ್ರೆ ನಾವಲ್ವಾ. ಸೊ ಅದಕ್ಕೆ ಹೋಗಿ ಮಾಡ್ಕೊಂಡು ಬಂದೆ. ಸೊ ಫೈನಲಿ ಈಗ ಹಾಲು ಹಾಕ್ಕೊಂಡಾದ್ಮೇಲೆ ಮತ್ತೆ ನೀರು ಹಾಕಿ ತೊಳ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಸೊ ಮುಂಚೆ ಬಂದ್ಬಿಟ್ಟು ಈ ದೇವಸ್ಥಾನ ಹತ್ರ ಆಪೋಸಿಟಲ್ಲೇ ಬೇಕ್ರಿ, ಟೀ ಅಂಗಡಿ ಎಲ್ಲ ಇದೆ ಫ್ರೆಂಡ್ಸ್. ಮುಂಚೆ ಕಾಂಪೌಂಡ್ ಥರ ಹಾಕ್ಬಿಟ್ಟಿದ್ರು. ಸೊ ಈಗ ಓಪನ್ ಮಾಡಿಬಿಟ್ಟಿದ್ದಾರೆ, ಅದು ಮೇನ್ ರೋಡಲ್ಲೇ ಇರೋದ್ರಿಂದ. ಸೊ ಆ ಟ್ರೈಪಾಡ್ ಬೇರೆ ತೊಗೊಂಡೋಗಿದ್ದೆ ನಾನು. ಇಷ್ಟು ದಿನ ಏನು ಅನ್ಕೊತಾರೆ, ಏನೋ ಟ್ರೈಪಾಡ್ ಇಟ್ಕೊಂಡ್ರೆ ಅಂತ ಅಂದ್ಕೊಂಡು ತಂಗು ಹಿಂಗೂ ಧೈರ್ಯ ಮಾಡಿ ಟ್ರೈಪಾಡ್ ತೊಗೊಂಡೋಗಿ ವೀಡಿಯೋ ಆನ್ ಮಾಡಿ ಇಟ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋ. ಒಂಥರ ಖುಷಿ ಆಯಿತು. ಸೊ ನೆಕ್ಸ್ಟ್ ಆಮೇಲೆ ಹೂವು ಎಲ್ಲ ಇಟ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ನೆನ್ನೆ ಯಾಕೆ ಬಾಳೆಹಣ್ಣು ತಂದಿರಲ್ಲ ಫ್ರೆಂಡ್ಸ್, ಕಾಯ್ದು ನಮ್ಮ ಮನೆಯವ್ರು ಕೇಳಿದೆ, ಅವ್ರು ಎತ್ಕೊಂಡು ಹೋಗ್ಬೋದು ಏನೂ ಆಗೋಲ್ಲ ಅಂತಂದರೆ. ಸೊ ಫೈನಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡು ಬಂದು ಇಟ್ಟೆ. ನಾವೇನು ಇದು ಮಾಡಿರಲಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಅದಿನ್ನೂ ಏನು ತಿನ್ನೋಕ್ಕೂ ಆಗೋಲ್ಲ ಕಾಯ್ದು. ಸೊ ಹಾಗಾಗಿ ಫಸ್ಟ್ ದೇವ್ರಿಗೆ ಅಂದ್ಕೊಂಡು ತೊಗೊಬಂದು ಇಟ್ಟೆ. ಆಮೇಲೆ ತುಪ್ಪದ ದೀಪ ತರಿಸಿದ್ನಲ್ಲ ಫ್ರೆಂಡ್ಸ್, ಅದು ತುಪ್ಪದ ಬತ್ತಿಗಳು. ಸೊ ಅದನ್ನೇ ತೊಗೊಂಬಂದಿದ್ದೆ. ಸೊ ಅದನ್ನೇ ಅನ್ನಿಸ್ಕೊಳ್ತಾ ಇದ್ದೀನಿ. ಸೊ ಅದು ದೀಪಗಳು ತಾಮ ಇತ್ತು, ಅದರಿಂದ ಹಾರಿ ಹೋಗ್ತಾಯಿತ್ತು ಅದು ಬತ್ತಿಗಳು. ಸೊ ಅದನ್ನು ಎತ್ತಿ ನೀಟಾಗಿ ಅಣಿಸಿ ಇಟ್ಬಿಟ್ಟು ಫೈನಲಿ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್. ಒಂಥರ ನೆಮ್ಮದಿ ನನಗೆ ಪೂಜೆ ಮಾಡಿಬಿಟ್ರೆ. ಬಟ್ ಇಲ್ಲಿ ಧೂಪ ಹಚ್ಬೋದೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಹಚ್ಚಂಗಿದ್ರೆ ಇಲ್ಲೂ ತಂದು ಹಚ್ಬಿಡ್ತಾಯಿದ್ದೆ ಧೂಪನ, ಆವಾಗ ಫುಲ್ಲು ಹೊಗೆ ಥರ ಇರ್ತಾಯಿತ್ತಲ್ವ, ಹಾಗಾಗಿ. ಆಮೇಲೆ ಕರ್ಪೂರದ್ದು ಆರತಿ ಕೂಡ ಮಾಡಿಕೊಂಡು ಸೊ ಫೈನಲಿ ಕೈ ಮುಕ್ಕೊಂಡು ಬೇಡ್ಕೊಂಡು ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡು ಫೈನಲಿ ಮನೆಗೆ ಹೊರಟೆ ಫ್ರೆಂಡ್ಸ್. ಹೆಂಗೂ ನನ್ನ ಪುಣ್ಯಕ್ಕೆ ಮಳೆ ಬಂದಿಲ್ಲ. ಸೊ ಬನ್ನಿ ಈಗ ಪೂಜೆ ಮಾಡಿದ್ದಾಯಿತು, ಮನೆಗೆ ಹೊರಡೋಣ. ಫ್ರೆಂಡ್ಸ್ ಹೆಂಗೋ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಮಳೆ ಅಂತೂ ಬರ್ತಾ ಇರಲಿಲ್ಲ. ಸೊ ಬಂದಿತ್ತಲ್ವ, ಸೊ ಅದಕ್ಕೆ ಅನಿಸುತ್ತೆ ಹೆಂಗೂ ಬಂದಿರಲಿಲ್ಲ. ಆದರೂ ನಾನು ಅಲ್ಲಿ ಹೊರಡ್ಬೇಕಾದ್ರೆ ಹನಿತಿತ್ತು, ಈಗೇನು ಬರ್ತಿಲ್ಲ ಮಳೆ, ಖುಷಿ ಆಯಿತು. ಸೊ ಮಧ್ಯಾಹ್ನ ಹೋಗಿದ್ದು ಕರೆಂಟು ಮೇ ಬಿ 1:30, 2 o'clock ಹಾಗೆ. ಸೊ ಇನ್ನೂ ಕರೆಂಟ್ ಬಂದಿಲ್ಲ ಫ್ರೆಂಡ್ಸ್, ಇನ್ನು ರಾತ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅವಾಗಿಂದಾಗ ಚಾರ್ಜಿಂಗ್ ಬಲ್ಪ್ ಉರಿಸ್ತಾ ಇದ್ದೀನಿ. ಸೊ ರಾತ್ರಿ ಕರೆಂಟ್ ಇರುತ್ತಾ ಇಲ್ವೋ ಹೇಳೋಕ್ಕಾಗಲ್ಲ. ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಕೂತಿದ್ದೀನಿ ಫೋನ್ನ. ಸೊ ಬೆಳಕಿರೋ ಅಷ್ಟರಲ್ಲೇ ಏನಾದರೂ ಸಾಂಬಾರು ಮಾಡಬೇಡ ಅಂತಿದ್ದೀನಿ ಫ್ರೆಂಡ್ಸ್. ಏನು ಸಾಂಬಾರು ಮಾಡೋದು ಅಂತ ಗೊತ್ತಿಲ್ಲ, ಲಿಟ್ರಲಿ ನನಗೆ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ. ಸೊ ತೊಗರಿಬೇಳೆನೂ ಅವರೇ ಬೇಳೆ ಹಾಕ್ಬಿಟ್ಟು ಸೇಮ್ ಬೇಳೆ ಸಾರು ಮಾಡ್ದಂಗೆ, ತರಕಾರಿ ಅಂತ ಜಾಸ್ತಿ ಇದೆ. ಸೊ ತರಕಾರಿ ಎಲ್ಲ ಹಾಕ್ಬಿಟ್ಟು
ಮಾಡಬೇಡ ಅಂದ್ಕೊಂಡಿದ್ದೀನಿ. ಅದು ಒನ್ ಟೈಮ್ಗೆ ಒಬ್ರಿಗೆ ಏನು ಅಡುಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇನ್ನು ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ತಿನ್ನೋದಿಲ್ಲ, ರೈಸು ತಿನ್ನೋಂಗಿಲ್ಲ. ಸೊ ನಮ್ಮ ಮನೆಯವ್ರು ರೈಸ್ ಇದೆ, ಸೊ ಬೆಳಿಗ್ಗೆ ಮಾಡಿದ್ನಲ್ಲ ಅವ್ರು ಸ್ವಲ್ಪ ತಿನ್ಕೊಂಡು ಹೋದ್ರು, ಇನ್ನೂ ಸ್ವಲ್ಪ ಇದೆ. ಸೊ ಅದಕ್ಕೆ ಸಾಂಬಾರು ಮಾಡಬೇಡ ಅಂದ್ಕೊಂಡು ನೋಡೋಣ ಏನು ಮಾಡೋದು ಏನು ಕತೆ ಅಂತ. ನನಗೆ ದೋಸೆ ಇದೆ ಫ್ರೆಂಡ್ಸ್, ನಮ್ಮ ಅಮ್ಮ ಮನೆಗೆ ಹೋಗಿದ್ನಲ್ಲ, ಸೊ ನಿನ್ನೆ ದೋಸೆ ಹಸಿಟ್ಟು ಎತ್ಕೊಂಡ್ಬಂದಿದ್ದೆ ಅಲ್ಲಿ. ಸೊ ದೋಸೆ ಇದೆ, ಅದಕ್ಕೆ ಚಟ್ನಿ ಏನಾದರೂ ಬೆಳ್ಳುಳ್ಳಿ ಹಾಕ್ತಿರೋ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋಣ ಬನ್ನಿ ಏನಾಗುತ್ತೆ. ಫಸ್ಟು ಈಗ ಸಾಂಬಾರಿಗೆ ಇಟ್ಬಿಡ್ತೀನಿ. ಫೋನಲ್ಲಿ ಎಷ್ಟು ಚಾರ್ಜಿಂಗ್ ಆಗಿದೆಯೋ ನೋಡಿಕೊಂಡು, ಆದರೆ ಸಾಂಬಾರು ರೆಸಿಪಿನೂ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗಿ ಸಾಂಬಾರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ತೊಗರಿಬೇಳೆ ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಈಗ ತರಕಾರಿಗಳು ಬಂದುಬಿಟ್ಟು ಕ್ಯಾರೆಟು, ಮುಲ್ಲಂಗಿ, ಹಾಗೆ ನೌಕೊಲ್ಲು, ಬೀನ್ಸು ಮತ್ತು ಸೋರೆಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಒಂದು ಹಾಕ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಈಗ ಅದಷ್ಟು ತರಕಾರಿ ಹಾಕ್ಕೊಂಡು ಫೈನಲಿ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಲೂಗಡ್ಡೆ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದು ಅವರೇ ಬೇಳೆ ಸಾರು ಮಾಡೋದಕ್ಕೆ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ, ಸೊ ನಮ್ಮ ಅಮ್ಮ ರಿಲೇಟಿವಲ್ಲಿ ಒಬ್ಬರು ಅವರೇ ಬೇಳೆ ಸಾರು ಮಾಡೋರು. ನನಗೆ ಅದು ಎಷ್ಟು ಇಷ್ಟ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಇಷ್ಟ ಅದು ಅವರೇ ಬೇಳೆ ಸಾರು. ಸೊ ಅದೇ ಅದರ ರೆಸಿಪಿ ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮಗೂ ಗೊತ್ತಿಲ್ಲ. ನಮ್ಮ ಅಮ್ಮ ರಿಲೇಟಿವಲ್ಲಿ ಒಬ್ಬರು ಮಾಡ್ತಿದ್ರು, ಅದು ಯಾರು ಅಂತ ನಾನು ಹೇಳೋದಿಲ್ಲ. ಸೊ ಅದಿಷ್ಟ, ಅದನ್ನು ತುಂಬ ವರ್ಷದಿಂದ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು. ಸೊ ಫೈನಲಿ ಈಗ ಅದೇ ಥರ ಮಾಡೋಣ ಅಂತ ಟೇಸ್ಟ್ ನೆನ್ಪಿಟ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂದ್ಕೊಂಡು. ಸೊ ಫೈನಲಿ ಇದಿಷ್ಟು ಈಗ ಕೂಗಿಸ್ಕೊಳ್ತೀನಿ. ಸೊ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು 20% ತೊಗರಿಬೇಳೆನೂ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ವಿಸಿಲ್ ಹಾಕಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಇದಿಷ್ಟನ್ನು ಈಗ ರುಬ್ಕೊಂಬರ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ರುಬ್ಬಿರೋದೆಲ್ಲ ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕುದಿಯೋಕೆ ಇಟ್ಬಿಟ್ಟು ಹಾಗೆ ಪಕ್ಕದಲ್ಲಿ ಈಗ ಒಗ್ಗರಣೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಸಾಂಬಾರೆಲ್ಲ ಕುದ್ದಿದ್ದಾಗಿದೆ, ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಫ್ರೆಂಡ್ಸ್, ನಾನು ಸಾಂಬಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಲ್ಲ. ಸೊ ನಾನು ಮೊದಲೇ ಹೇಳ್ದಂಗೆ ಇವತ್ತು ಷಷ್ಠಿ, ಸೊ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ, ಸೊ ಅದಕ್ಕೆ ಹಾಕಲಿಲ್ಲ. ಸೊ ನಮ್ಮ ಮನೆಯವ್ರಿಗಾದ್ರೂ ಮಾಡ್ಕೊಡ್ಬೋದಿತ್ತು, ಯಾಕಂದರೆ ನಾನು ತಿಂದರೆ ಅವ್ರು ತಿಂದಂಗೆ, ಅವ್ರು ತಿಂದರೆ ನಾನು ತಿಂದಂಗೆ ಅನ್ನೋ ಕಾನ್ಸೆಪ್ಟ್ ನೆನಪಾಗೋಯ್ತು. ಸೊ ಅದಕ್ಕೋಸ್ಕರ ಹಾಕಲಿಲ್ಲ ಫ್ರೆಂಡ್ಸ್. ಏನೂ ಆಗಲ್ಲ, ಒಂದು ದಿನ ಈರುಳ್ಳಿ ಬೆಳ್ಳುಳ್ಳಿ ತಿಂದಿಲ್ಲ ಅಂದರೆ ಏನೂ ಆಗೋಗ್ಬಿಡಲ್ಲ ಅಂದ್ಕೊಂಡು ಸೊ ಹಾಕಲಿಲ್ಲ ನಾನು. ಹಾಗೆ ಮಾಡೋಣ, ನೆಕ್ಸ್ಟ್ ಟೈಮ್ ಅದನ್ನು ಹಾಕಿ ಟ್ರೈ ಮಾಡೋಣ ಅಂದ್ಕೊಂಡು. ಸೊ ಈಗ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಹಾಗೆ ಕರಿಬೇವು ಹಾಕ್ಕೊಂಡೆ ಫ್ರೆಂಡ್ಸ್. ಎಲ್ಲ ಹಾಕ್ಕೊಂಡು ಈ ಥರ ಸಿಡಿದ್ರೆ ಸಿಡಿಬೇಕು ಫ್ರೆಂಡ್ಸ್. ಅವಾಗ ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಚೆನ್ನಾಗಿ ಘಮ ಬರುತ್ತೋ ಸಾಂಬಾರ್ದು. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ನೋಡೋಣ, ಯಾವುದೇ ರೀತಿ ತೆಂಗಿನಕಾಯಿ ಬಳಸಿಲ್ಲ, ಸೊ ಹಾಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ಈಗ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ಒಗ್ಗರಣೆ ಹಾಕಿರ್ತೀವಲ್ಲ, ಒಗ್ಗರಣೆ ಫ್ಲೇವರೆಲ್ಲ ಸಾಂಬಾರು ಗಿಡದ್ಮೇಲೆ ಆಮೇಲೆ ಉಪ್ಪು ಚೆಕ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್ ಸಾಂಬಾರು. ಸೊ ಲಾಸ್ಟಲ್ಲಿ ಕುಕ್ಕರಲ್ಲಿರೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಳ್ತಾಯಿದ್ದೀನಿ. ಸೊ ಇದಕ್ಕೆ ಬಿಸಿ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋಣ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅಂತ. ಮುದ್ದೆ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಹಸಿಟ್ಟು ಹಾಗೆ ಇದೆ ಮುದ್ದೆದು. ಸೊ ತೆಳ್ಳಗಿದೆ ಫ್ರೆಂಡ್ಸ್, ನೋಡಿ ತೆಳ್ಳಗೆ ಇದೆ. ಸೊ ಇನ್ನೊಂದು 2 ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿಬಿಟ್ರೆ ಆರಿದ್ಮೇಲೆ ಗಟ್ಟಿಗೆ ಆಗುತ್ತೆ. ಸೊ ಸಾಂಬಾರು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಗಮ್ಮಂತ ಇದೆ ಸ್ಮೆಲ್ ಅಂತೂ. ಸೊ ಬನ್ನಿ ಬೇಗ, ಇನ್ನೊಂದು 1.5 hour ಆಗುತ್ತೆ ನಮ್ಮ ಮನೆಯವ್ರು ಬರೋದು. ಅವ್ರು ಬಂದಮೇಲೆ ಮುದ್ದೆಗೆ ಇಟ್ಬಿಟ್ಟು ಬೇಗ ಊಟ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಸಾಂಬಾರು ಕುದೀತಿದೆ, ಒಗ್ಗರಣೆ ಹಾಕ್ಬಿಟ್ಟು. ಸೊ ಹಾಗೆ ಪಾತ್ರೆಗಳೆಲ್ಲ ಇತ್ತಲ್ಲ ಫ್ರೆಂಡ್ಸ್, ತರಕಾರಿ ಕಟ್ ಮಾಡಿದ್ದು ಮತ್ತು ಅದು ಇದು ಎಲ್ಲ. ಸೊ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರ್ ಹಾಗೆ ಇತ್ತಲ್ಲ ಸಾಂಬಾರು ಮಾಡಿದ್ದು, ಸೊ ಅದನ್ನು ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಗ್ಗರಣೆ ಪಾತ್ರೆ ಎಲ್ಲ ಹಾಕ್ಕೊಂಡಲ್ವ, ಸೊ ತಪ್ಪಲೆಯಲ್ಲಿ, ಸೊ ಅದಕ್ಕೋಸ್ಕರ. ಸೊ ಫೈನಲಿ ಈಗ ಪಾತ್ರೆಗಳು ತೊಳ್ಕೊಂಬಿಟ್ರೆ ಇನ್ನೇನು ಕೆಲಸ ಇರಲ್ಲ ಫ್ರೆಂಡ್ಸ್. ಇನ್ನು ಆರಾಮ ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಮುದ್ದೆಗೆ ಇಟ್ಕೊಂಡು ಮುದ್ದೆ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ನೋಡಿದೆ ಫ್ರೆಂಡ್ಸ್, ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾವು ಜಾಸ್ತಿ ಅವರೆಬೇಳೆ ಯೂಸ್ ಮಾಡಲ್ಲ, ತುಂಬ ಅಪರೂಪನೇ ಅವರೆಬೇಳೆ ಯೂಸ್
ಯೂಸ್ ಮಾಡೋದು. ಸೊ ಫೈನಲಿ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ಪಕ್ಕ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ನೋಡೋಣ ಏನು ಮಾಡೋದು ಏನು ಕತೆ ಅಂದ್ಕೊಂಡು ಫೈನಲಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಈಗ ಪಾತ್ರೆಗಳೆಲ್ಲ ತೊಳೆದಿದ್ದಾದಮೇಲೆ ಬನ್ನಿ ಹೋಗಿ ಎಡಿಟಿಂಗ್ ಕೆಲಸ ಮುಗಿಸ್ಕೊಳ್ಳೋಣ. ಇನ್ಮೇಲೆ ವೀಡಿಯೋಸ್ ಬೇಗ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೆಟ್ವರ್ಕ್ ಇಶ್ಯೂ ತುಂಬ ಆಗ್ತಾಯಿದೆ. ಅಡಿಗೆ ಬಂದಿದ್ದೀನಿ. ಏನು ನೀನು ಒಂದು 5 ನಿಮಿಷ ನಮ್ಮ ಮನೆಯವ್ರು ಬರ್ತಾರೆ ಅನಿಸುತ್ತೆ. ಸೊ ಮುದ್ದೆ ಅಷ್ಟರಲ್ಲಿ ಮಾಡೋಣ, ಬಿಸಿ ಬಿಸಿಯಾಗಿ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಸೊ ರೈಸ್ ಇದೆ, ಮುದ್ದೆ, ಸಾಂಬಾರು ಪ್ಲಸ್ ಸಂಡಿಗೆ ಹಾಕ್ತಾಯಿದ್ದೀನಿ. ಹಾಗೆ ಮಾವಿನಕಾಯಿ ಇದೆ. ಸೊ ಸಂಡಿಗೆಯಲ್ಲಿ ಇನ್ನೊಂದು ಬೇಜಾರಾಗಿರೋ ವಿಷಯ ಏನು ಅಂದರೆ ಈ ಸತಿ ಸಂಡಿಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಬೇಜಾರಾಗೋಯ್ತು ಅದ್ರ ಬಗ್ಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಈ ಸತಿ ಸಂಡಿಗೆ ನನಗೂ ಇಷ್ಟ ಆಗಲಿಲ್ಲ. ಸೊ ಗೊತ್ತಿಲ್ಲ ಅದು ಯಾಕೆ ಏನಾಯಿತು ಅಂತ ಅಂದ್ಕೊಂಡು. ಸೊ ನೋಡೋಣ ಏನು ಕತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಟೈಮು. ಈಗ ಮುದ್ದೆಗೆ ಉಕ್ಕು ಬಂದಿದ್ದ ತಕ್ಷಣ ಹಸಿಟ್ಟು ಹಾಕೋದೆ ಫ್ರೆಂಡ್ಸ್. ಹಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಉಕ್ಕು ಬಂದಿದ್ದ ತಕ್ಷಣ ಈಗ ಹಾಕೋದೆ. ಸೊ ಫ್ರೆಂಡ್ಸ್ ಫೈನಲಿ ಮುದ್ದೆ ಮಾಡಿಕೊಂಡು 9:30ಗೆಲ್ಲ ಊಟ ಮಾಡ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ಟೈಮ್ ಬಂದು ರಾತ್ರಿ 11 ಗಂಟೆ ಆಗಿದೆ. ಸೊ ನಮ್ಮ ಮನೆಯವ್ರು ಈಗ ಏರ್ ಫ್ರೈಯರ್ ಬುಕ್ ಮಾಡಿದ್ದಾರೆ. ಸೊ ಮಲ್ಗಕ್ಕೆ ಹೋಗೋಣ ಅಂತೆಲ್ಲ ರೆಡಿ ಮಾಡಿದೆ. ಈಗ ಏರ್ ಫ್ರೈಯರ್ ಬುಕ್ ಮಾಡಿದ್ದಾರೆ. ಏರ್ ಫ್ರೈಯರ್ ಬರ್ತಾ ಇದೆ. ಸೊ ಬಂದಿದೆ, ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಮೊನ್ನೆ ಪನ್ನೀರಲ್ಲಿ ಮಾಡಿದ್ನಲ್ಲ, ಸೊ ಪನ್ನೀರ್ ಟಿಕ್ಕಾ ಅದು ತುಂಬ ಚೆನ್ನಾಗಿ ಬಂದಿತ್ತಲ್ಲ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬನ್ನಿ. ಈಗ ಅದಕ್ಕೆ ರೆಸಿಪಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಅದಕ್ಕೆ ನಾನು ತೊಗೊಂಡಿರೋ ಐಟಮು ಮೊಸರು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಬಂದು ಕಲ್ಲರ್ದು, ಅದು ಖಾರದ್ದು, ಧನಿಯಾ ಪುಡಿ, ಹಾಗೆ ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ. ಮೋಟಿ ಅವನಮ್ಮ ಓಹೋ ಎಕ್ಸಸೈಸು. ನಮಸ್ಕಾರ. ಮ್ಯಾಕ್ಸಿ ಬಂದವನಂದ್ರೆ ನೀನು ಓಡಿಸ್ತಾನೆ. ಮೊಟಿ ಅವ್ನು ಬಂದಿಲ್ಲ ನೋಡು. ಕಾರ್ ಸಂದಿಯಲ್ಲೇ ನೋಡ್ತಾವಳೆ ಅವ್ನು ಬಂದ್ಬಿಡ್ತಾನೆ ಅಂತ. ಕರೀಲ ಮೊಟಿ ನೋಡು ಬಂದ ಅವನು. ಅದಕ್ಕೆ ನಿನ್ನಿಂದ ಬಂದು ಮುಚ್ಚಿಕೊಂಡಿದ್ಲ ಅವಳು. ಮೊಟಿ ಮೆಕ್ಸಿ ನೋಡು ಇವಳ್ದೇನೋ ಕತೆ. ಮಮ್ಮ ಬಂದಿದ್ದ ತಕ್ಷಣ ಓಡ್ತಾವಳೆ ಅವ್ರೆ. ಅಯ್ಯೋ ಒಳ್ಳೆ ಮೋಟಿ ನೋಡಿ. ಹೇರ್ ಫ್ರೈಯರ್ ಬಂದಿದೆ, ತಗೊತಾ ಇದ್ದಾರೆ. ಮೆಕ್ಸಿ ಸೊ ಫ್ರೆಂಡ್ಸ್ ಫೈನಲಿ ಇಲ್ಲಿ ಏರ್ ಫ್ರೈಯರ್ ಬಂದಿದೆ. ಸೊ ಈಗ ನಮ್ಮ ಮನೆಯವರು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ತುಂಬ ದಿವಸದಿಂದ ಏನೂ ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ್ ತರಿಸ್ಬೇಕು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಲಾಸ್ಟ್ ಟೈಮ್ ನಾನು ಪನ್ನೀರ್ ಮಾಡಿದ್ನಲ್ಲ, ಪನ್ನೀರ್ ಟಿಕ್ಕಾ. ಸೊ ಆವಾಗ ನಮ್ಮ ಮನೆಯವರು ಅವಾಗಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನಾನು ಬೇಡ ಸುಮ್ಮನೆ ಇರು ಅಂತ ತೊಳ್ಕೊಂಡು ಬಂದೆ. ಸೊ ಆದ್ರೂ ತರಿಸ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್ ಇದನ್ನು ತರಿಸೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ಲಾಸ್ಟ್ ಟೈಮ್ ನಾನು ಪನ್ನೀರ್ ಟಿಕ್ಕಾ ಮಾಡಿದ್ನಲ್ಲ, ಸೊ ಅದು ಪ್ಯಾನ್ ಮೇಲೆ ಆಯಿಲ್ ಹಾಕಿ ಸೊ ಮತ್ತು ಆ ಕಡೆ ತಿರ್ಸ್ಕೊಳ್ತಾ ಇರಬೇಕು. ಅಲ್ಲಿಗೂ ಒಂದು ಸ್ವಲ್ಪ ಮಸಾಲೆ ಎಲ್ಲ ಪ್ಯಾನ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಆಯಿಲು ಪನ್ನೀರ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನಾನು ಅವಾಗ ಒಂದು ಕೇಳಿದೆ ನಮ್ಮ ಮನೆಯವ್ರಿಗೆ. ಸೊ ಇದು ಪ್ರೋಟೀನ್ ಅಲ್ವಾ ಪನ್ನೀರ್ ಬಂದು. ಸೊ ಅದಕ್ಕೆ ಇಷ್ಟೊಂದು ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಅದು ಹೇಗೆ ವೆಯ್ಟ್ ಲಾಸ್ಗೆಲ್ಲ ಇದಾಗುತ್ತೆ ಅಂತ, ವರ್ಕ್ ಆಗುತ್ತೆ ಅಂತ ಕೇಳಿದ್ದೆ. ಸೊ ಅದಕ್ಕೆ ನಮ್ಮ ಮನೆಯವರು ಆವಾಗ ಯೋಚನೆ ಮಾಡಿದ್ರು, ಏನು ಕಥೆನೋ ಗೊತ್ತಿಲ್ಲ ನನಗೆ. ಬಟ್ ಅವರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ದಿನ ಆದಮೇಲೆ ನನಗೆ ಹೇಳಿದರು, ನೆಕ್ಸ್ಟ್ ಟೈಮ್ ನಾನು ಏನಾದರೂ ಪನ್ನೀರ್ ತರಿಸಿದ್ರೆ ಅದು ಏರ್ ಫ್ರೈಯರ್ ಬಂದಮೇಲೆ. ಸೊ ಏರ್ ಫ್ರೈಯರ್ ಬಂದಮೇಲೆ ನಾನು ಪನ್ನೀರ್ ತರಿಸ್ಕೊಡ್ತೀನಿ, ಆವಾಗ ಈ ಥರ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಅವ್ರಿಗೆ ಪನ್ನೀರಲ್ಲಿ ಮಾಡಿದ್ದು ತುಂಬ ಇಷ್ಟ ಆಗೋಯಿತು. ಸೊ ಅದಕ್ಕೋಸ್ಕರ ಫೈನಲಿ ಹಾಗೂ ಹಿಂಗೂ ಮಾಡಿ ಏರ್ ಫ್ರೈಯರ್ ತರಿಸ್ಬಿಟ್ಟಿದ್ದಾರೆ. ಸೊ ಅವ್ರ ಜೊತೆ ಪನ್ನೀರ್ ಕೂಡ ಇವಾಗ ತರಿಸಿದ್ದಾರೆ. ಟೈಮ್ ಬಂದು 11:30 ಆಗಿದೆ ಫ್ರೆಂಡ್ಸ್, ಆದ್ರೂ ಇವಾಗಲೇ ಮಾಡಬೇಕಂತೆ. ಸೊ ಬನ್ನಿ ನೋಡೋಣ ಏನು ಕತೆ, ಏನು ಮಾಡ್ತೀವಿ ಅಂತ ಅಂದ್ಕೊಂಡು ಫಸ್ಟು ಅದನ್ನೆಲ್ಲ ತೊಳ್ಕೊಂಡು, ಇದು
ಆಯಿಲ್ ಪೇಪರ್ ಬುಕ್ ಮಾಡಿದ್ವಿ ಫ್ರೆಂಡ್ಸ್ ನಾವು. ಸೊ ಅದನ್ನು ಬುಕ್ ಮಾಡಿದ್ವಿ, ಅದು ಬರುತ್ತೆ ಇನ್ನೊಂದು 5 ಡೇಸ್ ಟೈಮ್ ತೊಗೊಂಡಿದ್ದೆ, ಆವಾಗ ಬರುತ್ತೆ. ಸೊ ಅದ್ರ ಮೇಲೇ ಮಾಡ್ಕೊಳ್ಬೋದು ಅಂದ್ಕೊಂಡು ಸೇಮ್ ಪನ್ನೀರ್ಗೆ ಹೆಂಗೆ ಮಾಡ್ಕೊಂಡಿದ್ದು ನಾವು ಹಾಗೆ ಮಾಡಿ ಇಟ್ಟೆ. ಸೊ ಟೈಮಿಂಗ್ ಎಲ್ಲ ಸೆಟ್ ಮಾಡಿ ಎಲ್ಲ ಚೆಕ್ ಮಾಡ್ತಾಯಿದ್ವಿ, ಎಷ್ಟು ಡಿಗ್ರಿ ಇಡೋದು, ಎಷ್ಟು ಟೈಮಿಂಗ್ ಇಡೋದು, ಏನೇನು ಯಾವುದಕ್ಕೆ ಏನೇನು ಅಂತ ಎಲ್ಲ ನೋಡ್ಕೊಳ್ತಾ ಇದ್ವಿ. ಸೊ ನೋಡಿಕೊಂಡು ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ನಮ್ಮ ಮನೆಯವ್ರು ಇಟ್ಟರು. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಅದೇ ಥರ ಸಕ್ಕತ್ತಾಗಿತ್ತು. ನಮಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಗೋಯಿತು. ಸೊ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು. ಸೊ 15 ಮಿನಿಟ್ಸಲ್ಲಿ ಹೋಗ್ಬಿಡುತ್ತೆ, 15 ಮಿನಿಟ್ಸ್ಗಿಂತ ಬೇಗನೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನಾವು 15 ಮಿನಿಟ್ಸಿಗೆ ಸೆಟ್ ಮಾಡಿದ್ರೆ 15 ಮಿನಿಟ್ಸ್ಗಿಂತ ಬೇಗನೆ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಸೊ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನಾವು ತರಿಸಿರೋದು ಬಂದ್ಬಿಟ್ಟು ಲೈಫ್ ಲಾಂಗು ಫ್ಲಿಪ್ಕಾರ್ಟ್ ಕಂಪ್ನಿಯವ್ರದ್ದು ಇದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಫೈನಲಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ, ಸಕ್ಕತ್ತಾಗಿತ್ತು ಉಪ್ಪು ಖಾರ ಎಲ್ಲ ಇಟ್ಕೊಂಡು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.